ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಬ್ಲೌಸ್ಗೆ ಪೈಪಿಂಗ್ ಕ್ರಾಸ್ ಪಟ್ಟಿ ಯಾವ ರೀತಿ ಕಟ್ ಮಾಡೋದು, ಅದು ಸ್ಕೇಲ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಕಟ್ ಮಾಡೋದನ್ನು ನಾ ಈ ವಿಡಿಯೋದಲ್ಲಿ ತುಂಬ ಈಸಿ ಮೆಥಡ್ನಲ್ಲಿ ನಿಮಗೆ ತೋರಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇದು ಸ್ಕೇಲ್ನ ಯೂಸ್ ಮಾಡಿಕೊಂಡು ಕ್ರಾಸ್ವಾಗಿ ತುಂಬ ಕಡಿಮೆ ಬಟ್ಟೆಯಲ್ಲಿ ಕ್ರಾಸ್ವಾಗಿ ಯಾವ ರೀತಿ ಈ ಥರ ಕ್ರಾಸ್ವಾಗಿ ಯಾವ ರೀತಿ ಹಿಂಗೆ ನಮಗೆ ಬಟ್ಟೆನ ಹಿಗ್ಗಬೇಕು ಆ ಥರ ಕ್ರಾಸ್ವಾಗಿ ನಾವು ತೆಗಿಬೇಕು. ಅದು ಸ್ಕೇಲ್ನ ಇಟ್ಕೊಂಡು ಯಾವ ರೀತಿ ಅನ್ನೋದನ್ನು ನೋಡಿ. ಈ ಥರ ನಾವು ಪಟ್ಟಿನ ಸ್ಕೇಲ್ನ ಕ್ರಾಸ್ವಾಗಿ ಇಟ್ಕೊಂಡು ಈ ಥರ ನಾವು ಫೋಲ್ಡ್ ಮಾಡ್ಕೊತ ಹೋಗಬೇಕು. ತುಂಬ ಕಡಿಮೆ ಬಟ್ಟೆಯಲ್ಲಿ ತುಂಬ ಉದ್ದವಾಗಿರೋ ಕ್ರಾಸ್ ಪಟ್ಟಿನ ನಾವು ತೆಗಿಬಹುದು. ಇವಾಗ ಸ್ಕೇಲ್ನ ಸಪ್ರೇಟ್ ತೆಗಿತಾ ಇದ್ದೀನಿ. ತೆಗೆದು ಇಲ್ಲಿ ಸೆಂಟ್ರ್ನಲ್ಲಿ ಮಾತ್ರ ನಾನು ತೊಗೊಳ್ತಾ ಇದ್ದೀನಿ. ನಮಗೆ ಎಷ್ಟು ಬೇಕು ಪೈಪಿಂಗ್ ಮಾಡೋಕ್ಕೆ ಅಗಲ ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ನಾವು ತೊಗೋಬೇಕು. ನಿಮಗೆ ಕಡಿಮೆ ಬೇಕಂದ್ರೆ ಕಡಿಮೆ ತೊಗೋಬೋದು, ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ತೊಗೋಬೋದು. ನನಗೆ ಎಷ್ಟು ಬೇಕಾಗುತ್ತೆ ಅಗಲ ಅಷ್ಟು ನೋಡಿಕೊಂಡು ನಾನು ಅಲ್ಲಿ ಥೋಡೆ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಮಗೆ ಥೋಡೆ ಬಟ್ಟೆಯಲ್ಲಿ ಎಷ್ಟು ಕ್ರಾಸ್ವಾಗಿ ಬಟ್ಟೆಗಳನ್ನು ನಮಗೆ ಸಿಕ್ಕಿದೆ. ತುಂಬ ಕಡಿಮೆ ಬಟ್ಟೆಯಲ್ಲಿ ನಾವು ಕ್ರಾಸ್ ಪಟ್ಟಿಗಳನ್ನು ನಾವು ತೆಗಿಬಹುದು. ನೋಡಿ ಎಷ್ಟು ಬಂದಿದೆ. ಇದನ್ನು ಎಲ್ಲ ಜಾಯಿಂಟ್ ಮಾಡಿದರೆ ಎಷ್ಟು ಉದ್ದವಾಗಿ ಆಗುತ್ತೆ. ತುಂಬ ಕಡಿಮೆ ಬಟ್ಟೆಯಲ್ಲಿ ನಾವು ಈ ಥರ ಕ್ರಾಸ್ ಪಟ್ಟಿಗಳನ್ನು ಸ್ಕೇಲ್ನ ಯೂಸ್ ಮಾಡಿಕೊಂಡು ನಾವು ಕ್ರಾಸ್ ಪಟ್ಟಿನ ತೆಗಿಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.